ಶಿವಶರಣ ಮಾದರ ಚೆನ್ನೈನವರ 956ನೇ ಜಯಂತ್ಯುತ್ಸವದ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯ ಸಮಸ್ತ ನಮ್ಮ ಮಾದಿಗ ಸಮಾಜದ ಯುವಕರಲ್ಲಿ ಮತ್ತು ಹಿರಿಯರಲ್ಲಿ, ಹೋರಾಟಗಾರರಲ್ಲಿ, ಮಹಿಳೆಯರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಾಳೆ ಸರ್ದಾರ್ ವಲ್ಲಭಭಾಯಿ ಪಟೇಲ ವೃತ್ತದಿಂದ ಭವ್ಯ ಮೆರವಣಿಗೆ ಒಂದಿಗೆ ಡಾಕ್ಟರ್ ಬಾಬು ಜಗಜೀವರಾಮ ಪುತ್ಳಿಯವರಿಗೆ ಮೆರವಣಿಗೆ ತಲುಪಿ ನಂತರ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಕಲಬುರಗಿ ಜಿಲ್ಲೆಯ ಮಾದಿಗ ಸಮಾಜದ ಮುಖಂಡರಲ್ಲಿ ತಾವು ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಶಿವಶರಣ ಮಾದರ ಚೆನ್ನೈನವರ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಸಮಸ್ತ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಜೈ ಮಾದಿಗ, ಜೈ ಚೆನ್ನೈ. ವೃತ್ತದಿಂದ ಭವ್ಯ ಮೆರವಣಿಗೆಯೊಂದಿಗೆ ಅದರಲ್ಲಿ ಭಾಗವಹಿಸ್ತಕ್ಕಂಥ ಹಲಿಗೆ ಮತ್ತು ಡೊಳ್ಳುವಾದ ಇನ್ನೂ ಕಲಾ ತಂಡಗಳು ಅದರಲ್ಲಿ ಭಾಗವಹಿಸ್ತಕ್ಕಂಥ ಸಂಭವ ಇದೆ. ಅದರಂತೆ ನಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಾವು 29 ಅಂತಕ್ಕಂಥದ್ದು ನಾವು ಡೇಟ್ ಚೇಂಜ್ ಮಾಡಿದ್ದೀವಿ. ಅದೇ ರೀತಿ ಇವತ್ತು 30ನೇ ತಾರೀಕು ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಇಡೀ ನಮ್ಮ ಸಮುದಾಯದ ಹಿರಿಯರು ಒಂದು ಮಾರ್ಗದರ್ಶನ ನೀಡಿದ ನಂತರ ನಾಳೆ 30ರಂದು ಒಳ್ಳೆ ಭವ್ಯ ಮೆರವಣಿಗೆ ಮಾಡ್ತಕ್ಕಂಥ ಎಲ್ಲ ತಯಾರಿ ಮಾಡಿಕೊಂಡಿದ್ದಿರುವುದರಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಮೆರವಣಿಗೆ ಮತ್ತು 2 ಗಂಟೆಗೆ ಒಂದು ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಬಡಾವಣೆಯ ಯುವಕರು ಮತ್ತು ಹಿರಿಯರು, ಅರೆ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಮಹಿಳೆಯರು ನಾಳೆ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥದ್ದು ಈ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೀವಿ. ಮಾದಿಗ ಬಂಧುಗಳಿಗೂ ಹಾಗೂ ಎಲ್ಲ ಸಮಾಜದ ಹಿರಿಯರಿಗೆಲ್ಲರಿಗೂ ನಮಸ್ಕಾರ ಹೇಳುತ್ತಾ, ನಾಳೆ ಬರುವ 30ನೇ ತಾರೀಕು ಅಂದರೆ ಶಿವಶರಣ ಮಾದರ ಚೆನ್ನೈ ಅವರ ಜಯಂತಿ. ಆ್ಯಕ್ಚುಲಿ ಅಂದರೆ ನಿನ್ನೆ ಇವತ್ತಿನ ದಿನ 29ನೇ ತಾರೀಕು ಮಾಡೋದಿತ್ತು. ಕೆಲವು ಕಾರಣಗಳಿಂದ ನಿನ್ನೆ ಸ್ಟೇಡಿಯಂನಲ್ಲಿ ಒಂದು ಭವ್ಯವಾದ ಒಂದು ಭರ್ಜರಿಯಾದಂಥ ಒಂದು ಮಾದರ ಚೆನ್ನೈನ ಮೂರ್ತಿ ಉದ್ಘಾಟನೆ ಆಯಿತು. ಅಲ್ಲಿ ಭಾಳಷ್ಟು ಜನ ಸೇರಿದರು. ಭಾಳ ಯಶಸ್ವಿಪೂರ್ವಕ ಕಾರ್ಯಕ್ರಮ ಆಗಿದ್ದಕ್ಕೆ ಎಲ್ಲರೂ ಸಂತೋಷವಾಗಿ ಎಲ್ಲರೂ ಆನಂದದಿಂದ ಬಂದಿದ್ದಾರೆ. ಆದ ಕಾರಣ ಎಲ್ಲ ಹೆಚ್ಚು ಜನ ಅಲ್ಲಿ ಸ್ವಲ್ಪ ಭಾಳ ಇದು ಮೆರವಣಿಗೆಯಲ್ಲಿ ಇದ್ರ ಮುಖಾಂತರ ಸ್ವಲ್ಪ ರೆಸ್ಟ್ ಇರಲಿ ಅಂಥೇಳಿ ನಾವು ಒಂದು ದಿನ ಇದು ಮುಂದಕ್ಕಿಟ್ಟು ಇವತ್ತು 30ನೇ ತಾರೀಕು ನಾಳೆ ಬರುತ್ತಂಥ 30ನೇ ತಾರೀಕು ಪಟೇಲ್ ವೃತ್ತದಿಂದ ಬಾಬು ಜಗಜೀವನ ಸ್ಟ್ಯಾಚು ಹಿಂದುಗಡೆ ಇರೋ ಮೈದಾನದಲ್ಲಿ ಮಾದರ ಚೆನ್ನೈ ಅವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಎಲ್ಲ ಮಾದಿಗ ಸಮಾಜ ಹಿರಿಯರು ಹಾಗೂ ಯುವಕರು, ಯುವತಿಯರು, ಎಲ್ಲ ಹೆಣ್ಮಕ್ಳು ಸೇರಿ ಎಲ್ಲರೂ ಭಾಗಿಯಾಗಬೇಕಂತೇಳಿ ನಾ ಎಲ್ಲರಿಗೆ ಕಳಕಳಿ ಮನವಿ ಮಾಡ್ಕೊತೀನಿ. ಈ ಪಟೇಲ್ ಸರ್ಕಲ್ದಿಂದ ಎಲ್ಲ ಮೆರವಣಿಗೆ ಇರುತ್ತದೆ. ಅದರಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ದತ್ತಾತ್ರೇಯ ಪಾಟೀಲ್ ರೇವೂರವರು ಆಗಮಿಸ್ತಿದ್ದಾರೆ. ಅದೇ ರೀತಿ ಮುಲ್ಗೇರ್ ಸಾಹೇಬರು ಆಗಮಿಸ್ತಿದ್ದಾರೆ. ಹಾಗೂ ಎಲ್ಲ ಇನ್ನೂ ಇತರ ಎಲ್ಲ ಸಮಾಜದ ಮುಖಂಡರು ಹಾಗೂ ನಮ್ಮ ಹಿರಿಯರ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಯುವಕರು ಬರಬೇಕು. ಎಲ್ಲ ಯುವಕರು ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಂತೇಳಿ ತಮ್ಮೆಲ್ಲ ಕೇಳ್ಕೊಳ್ತೀನಿ. ಧನ್ಯವಾದ. ಇದೇ ರೀತಿ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರಿಗೇನು ನಾನು ದಯವಿಟ್ಟು ಅವರಿಗೆ ಕ್ಷಮೆ ಕೇಳ್ತೀನಿ. ಎಲ್ಲ ನಮ್ಮ ಅಧ್ಯಕ್ಷರು ಒಂದು ಮನವಿ ಕೊಟ್ಟಿದ್ದರು 29ನೇ ತಾರೀಕು ಅಂತೇಳಿ. ದಯಮಾಡಿ 30ನೇ ತಾರೀಕು ಅದು ಮಾಡ್ಕೋಬೇಕಂತೇಳಿ ಅವರಿಗೆ ಕೈ ಮುಗಿದು ಕೇಳ್ಕೊತೀನಿ. ಹಾಗೂ ನಾಳೆ ಮಾಡತಕ್ಕಂಥದ್ದನ್ನು ತಮಗೆ ಮನವಿ ತಲುಪಿಸ್ತೀವಿ. ದಯಮಾಡಿ ಕ್ಷಮಿಸ್ಬೇಕಂತೇಳಿ ಅವ್ರಿಗೆ ಕ್ಷಮೆ ಕೇಳುತ್ತಾ, ಈಗ ನಾಳೆ 30ನೇ ತಾರೀಕು ಎಲ್ಲರೂ ದಯವಿಟ್ಟು ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿ. ಧನ್ಯವಾದ.